ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೈನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇವತ್ತೊಂದು ಒಂದು ಡೀಪ್ ಕ್ಲೀನಿಂಗ್ ಬ್ಲಾಗ್ ಆಯಿತಾ. ತುಂಬ ದಿನದಿಂದ ಕಿಚನನ್ನು ಡೀಪ್ ಕ್ಲೀನ್ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ. ಸ್ವಲ್ಪ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿ ಆದ ನಂತರ ನನಗೆ ನೆನಪಾಯಿತು ವಿಡಿಯೋ ಶೂಟ್ ಮಾಡ್ಬೋದಿತ್ತು ಅಂತ ಹೇಳಿ. ಹಾಗೆ ನಾನಿಲ್ಲಿ ಪಾತ್ರೆ ಎಲ್ಲ ತೆಗೆದು ಪಾತ್ರೆ ಸ್ಟ್ಯಾಂಡನ್ನು ಹೊರಗೆ ತಂದಿಟ್ಟಿದ್ದೆ. ಇದು ಡೈಲಿ ಯೂಸ್ ಮಾಡ್ತೀವಿ, ಆದರೂ ಇದರಲ್ಲಿ ನೀರಿನ ಒಂದು ಅಂದರೆ ರೆಸಿಡ್ಯೂ ಇರ್ತದೆ ಅಲ್ವ ನೀರಲ್ಲಿ. ಅಂದರೆ ಸ್ವಲ್ಪ ಬಾವಿದು ನೀರಾದರೂ ಕೂಡ ಅದರಲ್ಲಿ ಏನೋ ಒಂದು ರೀತಿಯ ರೆಸಿಡ್ಯೂ ಇರ್ತದೆ, ಮತ್ತು ಅದಕ್ಕೆ ಧೂಳು ಎಲ್ಲದೂ ಕೂಡ ಇತ್ತು. ಹಾಗೆ ತುಂಬ ದಿನದಿಂದ ಕ್ಲೀನ್ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ. ಇವತ್ತು ಕ್ಲೀನ್ ಮಾಡುವ ಅಂತ ಹೇಳಿ ಪಾತ್ರೆ ಎಲ್ಲ ತೆಗೆದಿಟ್ಟು ಹೊರಗೆ ತಂದು ನೀರು ಹಾಕುವಾಗ ನಂದು ಇಬ್ಬರು ಮಕ್ಕಳು ಕೂಡ ಬೇಗ ಓಡಿ ಬಂದರು, ನೀರಿದು ಸೌಂಡ್ ಕೇಳಿ ನೀರಲ್ಲಿ ಆಡಲಿಕ್ಕೆ ಅಂತ ಹೇಳಿ. ಇನ್ನು ಬೆಳಿಗ್ಗೆನೇ ಆ ಕೆಲಸ ಮಾಡಿದರೆ ಆಗಲಿಕ್ಕಿಲ್ಲ ಅಂತ ಹೇಳಿ ನಾನು ಸಹ ಒಳಗೆ ಬರ್ತೀನಿ, ನೀವು ಸಹ ಹೋಗಿ ಅಂತ ಹೇಳಿದೆ. ಹಾಗೆ ಇವಾಗ ಇಬ್ಬರು ಸಹ ಒಳಗೆ ಹೋಗಿದ್ದಾರೆ, ಆಟ ಆಡ್ತಾ ಇದ್ದಾರೆ. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ವೆಲ್ಕಮ್ ಟು ಮೈ ಚಾನಲ್. ನನಗೆ 3 ಗಂಡು ಮಕ್ಕಳಿದ್ದಾರೆ ಆಯಿತಾ. ಒಂದು ಏಪ್ರಿಲ್ 16ಗೆ ಈಗ 6 ವರ್ಷ ಆಗ್ತದೆ, ಇನ್ನೊಂದು 2 ವರ್ಷ 4 ತಿಂಗಳಿದು, ಇನ್ನೊಂದು 7 ತಿಂಗಳಾಗಲಿಕ್ಕೆ ಬರ್ತಾ ಉಂಟಷ್ಟೇ. ಅಷ್ಟು ಚಿಕ್ಕ ಮಗು ಇದೆ. ನನಗೆ 3 ಮಕ್ಕಳಿದ್ದಾರೆ. ಹಾಗೆ ನಾನು ನನ್ನ ಒಂದು ಡೇ ಅಥವಾ ನನ್ನ ಒಂದು ರುಟೀನ್ ಬ್ಲಾಗ್ಸನ್ನು ಶೇರ್ ಮಾಡುವಂಥದ್ದು, ಎಷ್ಟಾಗ್ತದೆ ಅಷ್ಟು ಮಾಡುವಂಥದ್ದು. ಹಾಗೆಯೇ ನಾನು ಆನ್ಲೈನ್ ಬಿಸ್ನೆಸ್ಸನ್ನು ಕೂಡ ರನ್ ಮಾಡ್ತೇನೆ, ಆನ್ಲೈನ್ ಸ್ಟೋರನ್ನು ರನ್ ಮಾಡ್ತೇನೆ. ಮಕ್ಕಳದ್ದು ಲಂಚ್ ಬಾಕ್ಸಸ್ ಮತ್ತು ಬೇರೆ ಬೇರೆ ಪ್ರಾಡಕ್ಟ್ಸ್ ಇದೆ. ನಿಮಗೆ ನನ್ನ ಆನ್ಲೈನ್ ಸ್ಟೋರನ್ನ ಚೆಕ್ ಮಾಡಲಿಕ್ಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರ್ತದೆ, ಅದರಲ್ಲಿ ನೀವು ವಾಟ್ಸಪ್ ಮಾಡ್ಬೋದು. ನಾನು ಕಿಚನ್ ನೈಫ್, ಹನಿ, ನಮ್ಮ ಮನೆಯಲ್ಲಿ ಆಗುವಂತಹ ರಾ ಹನಿ, ನಮ್ಮದೇ ಕ್ಯಾಶ್ಯೂ ಫ್ಯಾಕ್ಟ್ರಿಯಲ್ಲಿ ನಾವು ಪ್ರೊಡ್ಯೂಸ್ ಮಾಡುವಂತಹ ಕ್ಯಾಶ್ಯೂಸ್ ಎಲ್ಲದೂ ಕೂಡ ಇದೆ ನಮ್ಮ ಹತ್ರ, ಫ್ರೆಶ್ ಆಗಿ ಅವೈಲೇಬಲ್ ಇದೆ. ಹಾಗೆ ನಿಮಗೆ ಏನಾದರೂ ಬೇಕಾದರೆ ಚೆಕ್ ಮಾಡ್ಬೋದು ಆಯಿತಾ. ಹಾಗೆ ತುಂಬ ಜನ ಮೊನ್ನೆಯಿಂದ ಗೋಂದ್ ಆರ್ಡರ್ ಮಾಡ್ತಾ ಇದ್ದೀರಾ. ಹೌದು, ತುಂಬ ಬೆನಿಫಿಷಿಯಲ್ ಆಯಿತಾ. ಹಾಗಾಗಿ ಈ ಸಮ್ಮರ್ ಟೈಮಲ್ಲಂತೂ ತುಂಬಾ ಒಳ್ಳೆಯದು, ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗಾಗಿರ್ಬೋದು. ಇದರ ಬೆಸ್ಟ್ ಯೂಸನ್ನು ಮಾಡ್ಕೊಳ್ಳಿ. ಹಾಗೆ ನಿಮಗೆ ಮಳೆಗಾಲದಲ್ಲಿ ಕೂಡ ತಗೊಳ್ಬೋದು, ಚಳಿಗಾಲದಲ್ಲಿ ಕೂಡ ತಗೊಳ್ಬೋದು. ಆರೋಗ್ಯಕ್ಕೆ ಎಲ್ಲ ಒಂದು ಟೈಮಲ್ಲಿ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿರುವಂಥ ಒಂದು ಏನು ಹೇಳೋದು, ನ್ಯೂಟ್ರಿಷಿಯಸ್ ಫುಡ್ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ತುಂಬ ದಿನದಿಂದ ಡೀಪ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಯಾಕೆಂದರೆ ಈ ಆಯಿಲ್ ಇದೆಲ್ಲ ಜಿಡ್ಡು ಹಾರಿದ್ದು ಹಾಗೆ ಇರ್ತದೆ. ನಾವು ಎಷ್ಟು ಕೂಡ ಬಟ್ಟೆಯಲ್ಲಿ ಒರೆಸಿದರೂ ಕೂಡ ಅದು ಸ್ವಲ್ಪ ಸ್ವಲ್ಪ ಹಾಗೇ ಉಳಿದಿರ್ತದೆ. ಹಾಗೆ ನಾನು ಡೀಪ್ ಕ್ಲೀನ್ ಮಾಡುವ ಸೋಪೆಲ್ಲ ಹಾಕಿ ಚೆಂದ ಮಾಡಿ ಸ್ಕ್ರಬ್ ಮಾಡಿ ಕ್ಲೀನ್ ಮಾಡುವ ಅಂತ ಹೇಳಿ ಪಾತ್ರೆನೆಲ್ಲ ತೆಗೆದು ಎಲ್ಲ ಅಪ್ಲಯನ್ಸಸನ್ನೆಲ್ಲ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೇನೆ. ವಿಡಿಯೋದಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ. ಮಕ್ಕಳು ಈಗ ರಜೆ ಆಗಿರೋದ್ರಿಂದ ಮನೆಯಲ್ಲೇ ಇದ್ದಾರೆ. ಹಾಗೆ ನನಗೆ ಗಂಡು ಮಕ್ಕಳಿರೋದು ಎಲ್ರಿಗೆ ಅರ್ಥ ಆಗ್ತದೆ ಅಂತ ಹೇಳಿ ಅಂದ್ಕೊಳ್ತೇನೆ, ಗಂಡು ಮಕ್ಕಳಿರೋ ಮನೆ ಹೇಗಿರ್ತದೆ ಅಂತ ಹೇಳಿ. ನಮ್ಮದು ಕೂಡ ಹಾಗೆಯೇ ಟಿಪಿಕಲ್ ಗಂಡು ಮಕ್ಕಳಿರೋ ಮನೆಯೇ. ಹಾಗಾಗಿ ಎಲ್ಲ ಮೇಲೆ ಕೆಳಗೆ ಅಡಿ ಮೇಲೆ ಆಗ್ತದೆ ಅಂತ ಹೇಳ್ತಾರಲ್ಲ, ಹಾಗೆ ಮಾಡ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಸೌಂಡ್. ಇಲ್ಲಿ ಇನ್ನೊಬ್ಬ ಬಂದಿದ್ದಾನೆ, ನಾನು ಸಹ ಕ್ಲೀನ್ ಮಾಡ್ತೇನೆ ಅಂತ ಹೇಳಿ. ನೀರು ಸೋಪೆಲ್ಲ ನೋಡಿ ತುಂಬ ಖುಷಿ ಆಯಿತು ಅವನಿಗೆ. ಹಾಗೆ ಬಂದಿದ್ದಾನೆ. ಅದಕ್ಕೆ ನಾನು ಹೇಳ್ತೀನಿ, ನಿಮ್ದು ಯಾರ್ದು ಹೆಲ್ಪ್ ಬೇಡ, ಹೆಲ್ಪ್ ಮಾಡೋದಿದ್ರೂ ಪರವಾಗಿಲ್ಲ, ಉಪದ್ರ ಮಾಡೋದಿದ್ದರೆ ಸಾಕು ಅಂತ ಹೇಳಿದೆ. ಹಾಗೆ ಈಗ ಒಬ್ಬ ಮೊಬೈಲಿದ್ದು ಸ್ಟ್ಯಾಂಡ್ ತಗೊಂಡು ಹೊರಟಿದ್ದ, ಅವನ ಕೈಯಿಂದ ತಗೊಂಡು ನಾನು ಸೈಡಲ್ಲಿ ಇಟ್ಕೊಂಡಿದ್ದೇನೆ. ಹಾಗಾಗಿ ವಿಡಿಯೋ ಅಲ್ಲಲ್ಲಿ ಶೇಕ್ ಆದಾಗೆ ಇದೆ. ಮತ್ತು ನಾನು ಮೊನ್ನೆಯಿಂದ ಪಾಸ್ತಾದು ರೆಸಿಪಿಯನ್ನು ಹಾಕ್ತೇನೆ ಅಂತ ಹೇಳ್ತಿದ್ದೆ, ನಾನು ಹಾಕಲಿಲ್ಲ. ಹಾಗಾಗಿ ವಿಡಿಯೋದಲ್ಲಿ ಹಾಕ್ತಾ ಇದ್ದೇನೆ ಆಯಿತಾ. ವೆಜಿಟೇಬಲ್ ತಿನ್ನದ ಮಕ್ಕಳಿಗೆ ವೆಜಿಟೇಬಲಲ್ಲಿ ಹೇಗೆ ಪಾಸ್ತಾ ಮಾಡಿಕೊಡ್ಬೋದು, ಕೆಲವರಿಗೆ ಚೀಸ್ ಇಷ್ಟ ಇರ್ತದೆ ಅವರಿಗೆ, ಅಥವಾ ಕ್ರೀಮ್ ಇಷ್ಟ ಇರೋರಿಗೆಲ್ಲ ಮಾಡಿಕೊಡ್ಬೋದಾದಂತಹ ಪಾಸ್ತಾ ರೆಸಿಪಿ ಇದು. ಇಲ್ಲಿ ನಾನು ಪಂಪ್ಕಿನನ್ನು ತಗೊಂಡಿದ್ದೇನೆ. ಆಲ್ರೆಡಿ ನಾನು ಇದರದ್ದು ರೆಸಿಪಿ ಹಾಕಿದ್ದೇನೆ, ಅದು ಯಾವ ವಿಡಿಯೋದಲ್ಲಿದೆ ಅಂತ ಹೇಳಿ ಲಿಂಕ್ ನನಗೆ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಈಗ ಪುನಃ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಒಂದು ಪೀಸ್ ಸ್ವೀಟ್ ಪೊಟ್ಯಾಟೊ ಕೂಡ ಇದೆ, ಅದು ಮಗುವಿಗೆ ಆಯಿತಾ, ಚಿಕ್ಕದಕ್ಕೆ ಪ್ಯೂರಿ ಮಾಡಿ ಕೊಡಲಿಕ್ಕೆ. ಇಲ್ಲಿ ನಾನು ಅಗರೋದು ಸ್ಟೀಮರೇ ಯೂಸ್ ಮಾಡುವಂಥದ್ದು. ಇದು ತುಂಬ ಯೂಸ್ಫುಲ್ ಆಗಿದೆ ನನಗೆ, ಅವ್ರು ಕಳಿಸಿಕೊಟ್ಟಿದ್ದಕ್ಕೂ ಈಗ ಗ್ಯಾಸ್ ಇಲ್ಲದೇ ಇರೋದಕ್ಕೂ ತುಂಬ ಹೆಲ್ಪ್ಫುಲ್ ಆಗಿದೆ. ಹಾಗೆ ನಾನು ಇದನ್ನೇ ಯೂಸ್ ಮಾಡೋದು ಹೆಚ್ಚಾಗಿ. ಹಾಗೆ ಇದರಲ್ಲಿ ನಾನು ಎಲ್ಲ ವೆಜಿಟೇಬಲ್ಸನ್ನು ಕೂಡ ಸ್ಟೀಮ್ ಮಾಡಲಿಕ್ಕೆ ಹಾಕಿದ್ದೇನೆ. ಇದರಲ್ಲಿ ನಮಗೆ ಹ್ಯಾಸಲ್ ಫ್ರೀ ಆಯಿತಾ, ಯಾಕೆಂದರೆ ಇದು ಕಾಯ್ತಾ ಕೂತ್ಕೊಳ್ಬೇಕಂತೆಲ್ಲ, ನೀರು ಖಾಲಿ ಆದ ಕೂಡಲೇ ಅದಾಗಿ ಆಫ್ ಆಗ್ತದೆ, ಒಳ್ಳೆ ಸ್ಟೀಮ್ ಕೂಡ ಆಗ್ತದೆ. ನಾನಿಲ್ಲಿ ಪಾಸ್ತಾವನ್ನು ಬಾಯ್ಲ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಪಾಸ್ತಾ ನಾನು ಯಾವಾಗಲೂ ಹೇಳುವಾಗೆ ಯೂಸ್ ಮಾಡುವಂಥದ್ದು ಡಿಸೈನೋದ ಡ್ಯೂರಮ್-ವೀಟ್ ಪಾಸ್ತಾ. ಇದರಲ್ಲಿ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್, ಕಲರ್ಸ್ ಏನೂ ಕೂಡ ಇರೋದಿಲ್ಲ. ಹಾಗೆ ಇದು 100% ವೆಜಿಟೇರಿಯನ್. ಮತ್ತು ಇದರಲ್ಲಿ ಕೊಲೆಸ್ಟ್ರಾಲ್, ಟ್ರಾನ್ಸ್ಫ್ಯಾಟ್ ಕೂಡ ಇರೋದಿಲ್ಲ. ಹಾಗಾಗಿ ನೀವು ಧೈರ್ಯವಾಗಿ ಯೂಸ್ ಮಾಡ್ಬೋದು ವೀಟಿಂದ ಮಾಡಿರೋದ್ರಿಂದ. ನಾನಿಲ್ಲಿ 2 ಕಪ್ ನೀರಿಗೆ 1 ಕಪ್ಪಷ್ಟು ಪಾಸ್ತಾವನ್ನು ಹಾಕಿ ಕೊಟ್ಟಿದ್ದೇನೆ. ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ, ಎಣ್ಣೆ ಹಾಕೋದಿಲ್ಲ ನಾನು, ಏಕೆಂದರೆ ಮಸಾಲ ಕರೆಕ್ಟಾಗಿ ಕೋಟ್ ಆಗೋದಿಲ್ಲ ಅಂತ ನನಗೆ ಅನ್ನಿಸ್ತದೆ. ಹಾಗಾಗಿ 2 ವಿಸಿಲ್ ತೆಗಿಬೇಕಾಯ್ತಾ. 2 ವಿಸಿಲ್ ಆದ ಕೂಡಲೇ ಇಲ್ಲಿ ಪಾಸ್ತಾ ರೆಡಿಯಾಗಿದೆ. 2 ವಿಸಿಲಲ್ಲಿ ಕರೆಕ್ಟಾಗಿ ಬೆಂದು ಸಿಗ್ತದೆ. ಅಷ್ಟಾಗುವಾಗ ನನ್ನ ವೆಜಿಟೇಬಲ್ ಕೂಡ ಸ್ಟೀಮಾಗಿ ರೆಡಿಯಾಗಿದೆ. ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು. 2 ತುಂಡಾದರೆ ಈಸಿಲಿ ಅದು ಕರೆಕ್ಟಾಗಿ ಕುಕ್ ಆಗಿದೆ ಅಂತ ಹೇಳಿ ಅರ್ಥ. ಹಾಗೆ ಇಲ್ಲಿ ನಾನು ಒಂದು ಸ್ವಲ್ಪ
ಪಂಪ್ಕಿನ್ ಮತ್ತು ಸ್ವೀಟ್ ಪೊಟೆಟೋನ ಮಗುವಿಗೆ ಇಡ್ತಾ ಇದ್ದೇನೆ. ಮತ್ತು ಉಳಿದದನ್ನು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಒಂದು 2-3 ಎಸಳಷ್ಟು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿಯನ್ನು ನೀವು ಚಾಪ್ ಮಾಡಿ ಇದು ತಡ್ಕ ಮಾಡ್ತೇವಲ್ಲ, ಇದು ಎಂತ ಹೇಳ್ತಾರೆ, ಒಗ್ಗರಣೆ ಮಾಡ್ತೇವಲ್ಲ, ಆಗ ಹಾಕಿದರೆ ತುಂಬ ಚೆನ್ನಾಗಿರ್ತದೆ ಟೇಸ್ಟ್. ಬಟ್ ನನ್ನ ಮಕ್ಕಳಿಗೆ ಅದು ಹೆರ್ಕಿ ಸೈಡಲ್ಲಿ ಇಡ್ತಾರೆ, ಹಾಗಾಗಿ ನಾನು ಈ ರೀತಿಯಲ್ಲಿ ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ದೊಡ್ಡ ಪೀಸ್ ಬಟರನ್ನು ಹಾಕಿದ್ದೇನೆ. ಬಟರ್ ಹಾಕಿದರೆ ಮಾತ್ರ ಇದಕ್ಕೆ ಟೇಸ್ಟ್ ಜಾಸ್ತಿ. ಹಾಗೆ ಬಟರನ್ನು ಹಾಕ್ಕೊಂಡು ಅದಕ್ಕೆ ಡೈರೆಕ್ಟಾಗಿ ನಾನು ಬೆಳ್ಳುಳ್ಳಿ ಮತ್ತು ಪಂಪ್ಕಿನ್ ಇದು ಪ್ಯೂರಿಯನ್ನು ಹಾಕ್ತಾ ಇದ್ದೇನೆ. ಈ ರೀತಿ ಹಾಕಿ ಸ್ವಲ್ಪ ಕುಕ್ ಆಗ್ತಾ ಇರುವಾಗಲೇ ನಾನಿಲ್ಲಿ ಚೀಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಿಮ್ಮಲ್ಲಿ ಫ್ರೆಶ್ ಕ್ರೀಮ್ ಇದೆ ಆದರೆ ಆ್ಯಡ್ ಮಾಡಿ. ನನ್ನ ಹತ್ರ ಫ್ರೆಶ್ ಕ್ರೀಮ್ ಇತ್ತು, ಬಟ್ ಫ್ರೀಝರಲ್ಲಿ ಇತ್ತು. ಇನ್ನು ಅದನ್ನು ತೆಗೆದೆಲ್ಲ ಮಾಡುವಷ್ಟು ನನಗೆ ಪೇಷನ್ಸ್ ಇರಲಿಲ್ಲ, ಹಾಗಾಗಿ ನಾನು ಚೀಸ್ ಕ್ಯೂಬ್ಸ್ ಇತ್ತು ನನ್ನ ಹತ್ರ, ಇದು ಕೂಡ ಫ್ರೀಝರಲ್ಲಿ ಇತ್ತು. ಒಂದು ಮಾತ್ರ ಫ್ರಿಜ್ಜಲ್ಲಿದ್ದದ್ದು, ಹಾಗೆ ಅದನ್ನು ಹಾಗೆಯೇ ತುಂಡು ಮಾಡಿ ಹಾಕಿದ್ದೇನೆ. ಇನ್ನೊಂದನ್ನು ತುಂಡು ಮಾಡಲಿಕ್ಕೆ ನೋಡಿದೆ, ಆಗಲಿಲ್ಲ. ಹಾಗೆ ನಿಮ್ಮ ಹತ್ರ ಯಾವ ಚೀಸ್ ಇದೆ, ಮೊಝರೆಲ್ಲಾ ಚೀಸಾ ಅಥವಾ ಈ ರೀತಿಯ ಚೀಸ್ ಕ್ಯೂಬ್ಸಾ, ನಾರ್ಮಲ್ ಸ್ಲೈಸ್ ಚೀಸಾ, ಸ್ಲೈಸ್ ನನ್ನ ಹತ್ರ ಒಂದೇ ಇದ್ದದ್ದು, ಹಾಗೆ ನಾನು ಅದನ್ನು ಹಾಕಿ ಕೊಟ್ಟಿದ್ದೇನೆ. ಇವತ್ತು ನಮ್ಮ ಮನೆಗೆ ನೆಂಟರು ಕೂಡ ಬರಲಿಕ್ಕಿದ್ರು. ಹಾಗೆ ಮಕ್ಕಳಿಗೆ ಮಧ್ಯಾಹ್ನಕ್ಕೆ ಇದನ್ನು ಮಾಡುವ, ನಾನ್ ವೆಜ್ ಏನು ಕೂಡ ಇರಲಿಲ್ಲ, ಹಾಗಾಗಿ ಮಕ್ಕಳಿಗೆ ಇದನ್ನು ಮಾಡುವ. ಅವರಿಗೆ ಗಂಜಿ ಮತ್ತು ಪಲ್ಯ, ಗಂಜಿ ಮತ್ತು ಚಟ್ನಿ ಇದ್ದಂತ, ಹಾಗೆ ಅದು ಇಳಿಲಿಕ್ಕಿಲ್ಲ ಅಂತ ಹೇಳಿ ನಾನು ಇದನ್ನು ಮಾಡಲಿಕ್ಕೆ ಕೂತ್ಕೊಂಡೆ. ಮತ್ತು ಇದಕ್ಕೆ ಟೇಸ್ಟಿಗೆ ಸ್ವಲ್ಪ ಪೆಪ್ಪರ್, ಸ್ವಲ್ಪ ಶುಗರ್ ಮತ್ತು ಸ್ವಲ್ಪ ಸಾಲ್ಟನ್ನು ಕೂಡ ಆ್ಯಡ್ ಮಾಡಿ ಕೊಟ್ಟಿದ್ದೇನೆ, ಆ ಒಂದು ಫ್ಲೇವರನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಕುದಿ ಬರುವಾಗ ಇದು ಸ್ವಲ್ಪ ಮಿಲ್ಕ್ ಕೂಡ ಹಾಕಿದ್ದೇನೆ, ಆಯಿತಾ. ಅದರದ್ದೊಂದು ಕ್ರೀಮ್ ಇರಲಿಲ್ಲಲ್ಲ, ಹಾಗಾಗಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರಲಿಕ್ಕೆ. ಮತ್ತು ನಿಮಗೆ ಯಾವ ರೀತಿ ಮಾಡಿಫಿಕೇಷನ್ ಬೇಕು ಮಾಡ್ಕೊಳ್ಬೋದು, ಹೇಗೆ ಬೇಕಾದರೂ ಇದನ್ನು ಉಲ್ಟಾ ಪಲ್ಟಿ ಮಾಡಿ ಕೂಡ ಮಾಡ್ಬೋದು, ಆಯಿತಾ. ಮತ್ತು ಇದರದ್ದು ಟೇಸ್ಟ್ ನೋಡಬೇಕು, ಎಲ್ಲದು ಬ್ಯಾಲೆನ್ಸ್ ಆಗಿದೆ ಆದರೆ ನೆಕ್ಸ್ಟ್ ಪಾಸ್ತಾವನ್ನು ಆ್ಯಡ್ ಮಾಡಿ ಕೊಡ್ಬೋದು. ಚೀಸೆಲ್ಲ ಹಾಕಿರೋದ್ರಿಂದ ತಿಕ್ಕಾಗ್ತಾ ಬರ್ತದೆ. ಹಾಗೆ ಕೂಡ ತಿಕ್ಕಾಗಲಿಲ್ಲ ಆದರೆ ಜಸ್ಟ್ ಸ್ವಲ್ಪ ಕಾರ್ನ್ಫ್ಲೋರನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿ ಕೊಟ್ಟರೆ ಆಯಿತು, ತಿಕ್ಕಾಗಿ ಬರ್ತದೆ. ನಾನು ಜಾಸ್ತಿ ತಿಕ್ಕಾಗಿ ಮಾಡ್ತಾಯಿಲ್ಲ, ಯಾಕಂದರೆ ಇದು ಗಟ್ಟಿ ಆಗ್ತದೆ ಮತ್ತು ತಣ್ಣಗಾದ ಕೂಡಲೇ. ಲಾಸ್ಟಿಗೆ ಸ್ವಲ್ಪ ಪಿಜ್ಜಾ ಸೀಸನಿಂಗ್ ಅಥವಾ ಆರಿಗ್ಯಾನೋ ಅಂತ ಹೇಳ್ತೇವಲ್ಲ, ಅದನ್ನು ಹಾಕಿ ಕೊಡ್ತಾ ಇದ್ದೇನೆ. ಅದನ್ನು ಹಾಕಿಕೊಟ್ಟು ಮಿಕ್ಸ್ ಮಾಡಿಕೊಟ್ಟು ಕುದಿ ಬಂದ ಕೂಡಲೇ ಬಂದ್ ಮಾಡಿದರೆ ಆಯಿತು. ಇಷ್ಟೇ, ನಮ್ಮ ಪಾಸ್ತಾ ರೆಡಿಯಾಗಿದೆ, ಆಯಿತಾ. ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಡೇಲನ್ನು ವಿಂಡೋಯಿಂದ ಹೊರಗೆ ಉಪದ್ರ ಮಾಡ್ತಾ ಇದ್ದೇನೆ. ಹಾಗೆ ನನ್ನ ಮಾವನ ಹತ್ರ ಹೇಳಿದ್ದೆ ಸ್ವಲ್ಪ ಹೊತ್ತು ನೋಡ್ಕೊಳ್ಳಿ ಅಂತ, ಹಾಗೆ ಅವ್ರಿಗೆ ಜೋರು ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ನಮ್ಮ ಪಾಸ್ತಾ ರೆಡಿಯಾಗಿದೆ. ಇಷ್ಟೇ, ಆಯಿತಾ. ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು, ಮತ್ತು ತಣ್ಣಗಾಗುವಾಗ ಇದು ತಿಕ್ಕಾಗಿ ದಪ್ಪಾಗಿ ಬರ್ತದೆ, ಮಕ್ಕಳಿಗೆ ತಿನ್ನಲಿಕ್ಕೆ ಕೂಡ ಖುಷಿ ಆಗ್ತದೆ. ಹಾಗೆ ಪ್ಲೇಟಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ ತಣ್ಣಗಾಗಲಿಕ್ಕೆ ಅಂತ ಇಟ್ಟಿದ್ದೆ. ಮಧ್ಯಾಹ್ನ ಆಗುವಾಗ ನಮ್ಮ ರಿಲೇಟಿವ್ಸ್ ಕೂಡ ಬಂದರು. ಬಂದ ನಂತರ ಏನಾಯಿತು ಅಂತ ಹೇಳಿದರು, ಮಕ್ಕಳಿಬ್ಬರು ಕೂಡ ತಿನ್ನಲೇ ಇಲ್ಲ. ನಾನು ಅವ್ರ ಹತ್ರ ಕೇಳಿದರು ಏನಿದೆ ಇದರಲ್ಲಿ ಅಂತ ಹೇಳಿ. ನಾನು ಸಿಯೋನ್ನ ಮುಂದೆ ಹೇಳಿದೆ ಪಂಪ್ಕಿನ್ ಇದು ಪಾಸ್ತಾ ಅಂತ ಹೇಳಿ. ಅಷ್ಟು ಕೇಳಿದಾಗ ಅವನಂದ್ರೆ ಅವ್ರು ಬರುವಾಗ ಸ್ವಲ್ಪ ಎಲ್ಲ ತಿನ್ನಲಿಕ್ಕೆ ಕೂಡ ಸ್ವೀಟ್ಸ್ ಅದು ಇದೆಲ್ಲ ತಗೊಂಡು ಬಂದಿದ್ರು. ಮಕ್ಕಳಿಗೆ ಎಷ್ಟು ಮನೆಯಲ್ಲಿದ್ದರೂ ಕೂಡ ಮಕ್ಕಳಿಗೆ ಬೇರೆಯವರು ಬಂದಾಗ ಮಕ್ಕಳಿಗೆ ಯಾರಾದರೂ ಬಂದಾಗ ಏನಾದರೂ ತಿನ್ನಲಿಕ್ಕೆ ತಂದರೆ ಮನೆಯಲ್ಲಿ ಇದ್ದರೂ ಕೂಡ ವಸ್ತು ಅದನ್ನು ತಿನ್ನಲಿಕ್ಕೆ ಆಸೆ ಜಾಸ್ತಿ ಅಲ್ಲ. ಅದು ನಮಗೆ ಕೂಡ ಚಿಕ್ಕವರಿರುವಾಗ ಹಾಗೆಯೇ ಇತ್ತು. ಸೊ ಅದಕ್ಕೋಸ್ಕರ ಅವರು ಕಾಯ್ತಾ ಇದ್ದರು. ಹಾಗೆ ಒಬ್ಬ ಏನೋ ತೆಗೆದು ಓಪನ್ ಮಾಡಿ ಎಲ್ಲ ತಿನ್ನಲಿಕ್ಕೆ ನೋಡ್ತಾ ಇದ್ದ. ಹಾಗೆ ನಾನು ಬೇಗ ಬೇಗ ಅವನಿಗೆ ಕೂಡ ಹಾಕಿಕೊಟ್ಟೆ ಪ್ಲೇಟಲ್ಲಿ, ದೊಡ್ಡವನಿಗೆ ಕೂಡ ಹಾಕಿಕೊಟ್ಟೆ. ಬಟ್ ಇಬ್ಬರು ಕೂಡ ತಿನ್ನಲಿಲ್ಲ. ಪ್ಲೀಸ್. ಹಾಗೆ ಇಬ್ಬರು ಕೂಡ ತಿನ್ನಲಿಲ್ಲ. ಲಾಸ್ಟಿಗೆ ವೇಸ್ಟ್ ಆಗ್ತದಲ್ಲ ಅಂತ ಹೇಳಿ ನಾನೇ ತಿಂದದ್ದಾಯ್ತಾ. ಯಾಕೆಂದರೆ ಒಬ್ಬನಿಗೆ ಪಂಪ್ಕಿನ್ ಅಂತ ಕೇಳಿದ ಕೂಡಲೇ ಸಿಕ್ಕಾಕೊಂಡಾಗೆ ಆಯಿತು. ಹಾಗೆ ಅವನು ಬಿಟ್ಟು ನಾನು ಅನ್ನ ಊಟ ಮಾಡ್ತೇನೆ ಅಂತ ಹೇಳಿದ. ಅನ್ನ ಊಟ ಮಾಡಿದೆ, ಅವನಿಗೆ ನಾನು ಸ್ವೀಟ್ ಕೊಡೋದಿಲ್ಲ ಹೇಳಿದೆ. ಹಾಗೆ ಅನ್ನಕ್ಕೆ ಒಪ್ಪಿ ಅನ್ನವನ್ನು ಕಷ್ಟದಲ್ಲಿ ನಾನು 1 ಸ್ಪೂನ್ ಕೊಟ್ಟಂಥದ್ದು, ಚಿಕ್ಕ ಸ್ಪೂನಲ್ಲಿ, ಅದನ್ನು ಕೂಡ ಅರ್ಧ ತಿನ್ನಲಿಲ್ಲ. ಮತ್ತು ಒಂದು ರೀತಿ ಮಾಡ್ತಾಯಿದ್ದ, ಹಾಗಾಗಿ ನಾನು ಮತ್ತೆ ಬಿಟ್ಟೆ. ತಿನ್ನದಿದ್ದರೆ ಪರವಾಗಿಲ್ಲ, ಹೋಗಲೇನೋ, ಅವನಿಗೆ ಇಷ್ಟ ಇಲ್ಲದಿದ್ದರೆ ಯಾಕೆ ಫೋರ್ಸ್ ಫೀಡ್ ಮಾಡೋದು ಅಂತ ಹೇಳಿ ಇನ್ನೊಬ್ಬ ಪ್ಲೇಟನ್ನೇ ಮೇಲಿಂದ ಅವನ ಫೀಡಿಂಗ್ ಚೇರಿಂದ ದೂಡಿ ಕೆಳಗೆ ಹಾಕಿದ. ಪ್ಲೇಟೇ ಕೆಳಗೆ ಬಿತ್ತು. ಇನ್ನೆಂತ ಮಾಡೋದು, ಮಕ್ಕಳು ಹಾಗೆ ಮಾಡಿದ ನಂತರ ಇನ್ನೇನು ಮಾಡಲಿಕ್ಕಾಗೋದಿಲ್ಲ. ಹಾಗೆ ಪ್ಲೇಟಲ್ಲಿ ಉಳಿದದ್ದನ್ನು ಕೂಡ ತೆಗೆದು ಪುನಃ ಒಮ್ಮೆ ಸ್ವಲ್ಪ ಬಿಸಿ ಮಾಡಿ ನಾನೇ ತಿಂದು ಖಾಲಿ ಮಾಡಿದೆ, ಆಯಿತಾ. ಸಾರಿ, ಬ್ಯಾಕ್ಗ್ರೌಂಡ್ ನಾಯ್ಸನ್ನು ಇಗ್ನೋರ್ ಮಾಡಿ, ಆಯಿತಾ. ನನಗೆ ಬೇರೆ ಆಪ್ಷನ್ ಇಲ್ಲ. ಮತ್ತು ಮಗು ಎದ್ದ ನಂತರ ವಾಯ್ಸ್ ಓವರ್ ಕೊಡುವಷ್ಟು ನನಗೆ ಟೈಮ್ ಸಿಗೋದಿಲ್ಲ. ಹಾಗಾಗಿ ನಾನು ಇದೇ ಒಂದು ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ಪುನಃ ರೀಟೇಕ್ ತಗೊಳ್ಳೋಷ್ಟು ನನಗೆ ಟೈಮ್ ಸಾಕಾಗೋದಿಲ್ಲ. ಹಾಗೆ ನನಗೆ ಡೈಲಿ ವ್ಲಾಗ್ಸ್ ಹಾಕಬೇಕಂತ ಕೂಡ ಆಸೆ ಇದೆ. ಹಾಗೆ ನಮ್ಮ ಹೌಸ್ ಹೆಲ್ಪ್ ಬಂದಾಗ ಅವರು ಲಾಲಿಪಾಪ್ಸನ್ನು ತಗೊಂಡು ಬಂದಿದ್ದರು. ಡೈಲಿ ಇವಾಗ ಒಂದು 11 ಆಗುವಾಗ ಬರ್ತಾರೆ ಅವರು. ಹಾಗೆ ಅವ್ರು ಬಂದಿದ್ದಾರೆ. ಅವರಿಗೆ ನಾನು ಹೇಳಿದ್ದೆ ಆ ಪಾತ್ರೆದು ಸ್ಟ್ಯಾಂಡನ್ನು ಒಂದು ಫಸ್ಟ್ ವಾಶ್ ಮಾಡಿ ಕೊಡಿ ಅಂತ ಹೇಳಿ ಅಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಹಾಗೆ ಅವರು ಅದನ್ನು ವಾಶ್ ಮಾಡಲಿಕ್ಕೆ ಹೋದರು. ಮತ್ತು ಇದು ಲಾಲಿಪಾಪ್ಸನ್ನು ತಂದಿದ್ದು, ಅದನ್ನು ಓಪನ್ ಮಾಡಿ ಕೊಟ್ಟಿದ್ದೇನೆ ಈಗ ಮಕ್ಕಳಿಗೆ.
ಈಗ ಒಂದು ಲೆವೆಲಲ್ಲಿ ಎಲ್ಲ ಕ್ಲೀನ್ ಆಯಿತು. ಮೇಲೆ ಫಿಲ್ಟರ್ ಹತ್ತಿರ ಮತ್ತು ನಮ್ಮ ಎಕ್ಸಾಸ್ಟ್ ಎಲ್ಲದು ಕ್ಲೀನ್ ಆಯಿತು. ವಿಂಡೋದಲ್ಲಿ ತುಂಬ ಇತ್ತು, ದೂರದಿಂದ ಕಾಣೋದೇ ಇಲ್ಲ. ಕೆಳಗಿದ್ದು ನಮಗೆ ಕೈಗೆ ಎಲ್ಲಿ ತನಕ ಸಿಗ್ತದೆ ಅಷ್ಟು ಕ್ಲೀನ್ ಇತ್ತು, ಬಟ್ ಅದರದ್ದು ಮೇಲೆ ಕ್ಲೀನ್ ಇರಲಿಲ್ಲ. ಹಾಗೆಲ್ಲ ಕ್ಲೀನ್ ಆಗಿದೆ ಇವಾಗ. ತುಂಬ ದಿನದಿಂದ ನಾನು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ನನಗೆ ಒಂದು ಟೈಮ್ ಆಗ್ತಾ ಇರಲಿಲ್ಲ. ಒಮ್ಮೆ ಕೈ ಹಾಕಿದ ಕೂಡಲೇ ಕೆಲಸ ಮುಗಿಯೋದಿಲ್ಲ, ಯಾಕೆಂದರೆ ತುಂಬ ಇರ್ತದೆ. ಡೀಪ್ ಕ್ಲೀನಿಂಗ್ ಅಂತ ಹೇಳಿದರೆ ಗ್ಯಾಸೆಲ್ಲ ನಾನು ವಿಡಿಯೋ ಶೂಟ್ ಮಾಡಲಿಕ್ಕಿಂತ ಮುಂಚೆನೇ ಕ್ಲೀನ್ ಮಾಡಿದ್ದೆ. ನನಗೆ ಅದು ನೆನಪೇ ಆಗೋದಿಲ್ಲ ಕೆಲವೊಮ್ಮೆ ಶೂಟ್ ಮಾಡ್ಬೋದಿತ್ತು ಅಂತ ಹೇಳಿ. ಹಾಗೆ ಗ್ಯಾಸಿದ್ದು ಸೈಡ್ಸ್ ಅದೆಲ್ಲ ಸೋಪ್ ಹಾಕಿ ಕ್ಲೀನ್ ಮಾಡಿ ಆಗಿತ್ತು. ಆ ನಂತರ ನಾನು ಇವತ್ತೇ ಇದನ್ನು ಕೂಡ ಮಾಡುವ ಅಂತ ಹೇಳಿ ಅಂದ್ಕೊಂಡೆ. ಮತ್ತು ಹಸ್ಬೆಂಡ್ ಕೂಡ ಬಂದರು. ಹಾಗೆ ಹೇಗಿದ್ರು ಈಗ ಹಸ್ಬೆಂಡ್ ಬಂದಿದ್ದಾರೆ, ಇನ್ನೊಂದು ಸೈಡ್ ಕೂಡ ಕ್ಲೀನ್ ಮಾಡುವ ಅಂತ ಹೇಳಿ ಎರಡೂ ಸೈಡನ್ನು ನಾನು ಕ್ಲೀನ್ ಮಾಡಿಕೊಂಡೆ. ಮತ್ತು ಮೇಲಿದು ಕಿಚನಿದು ಕ್ಯಾಬಿನೆಟ್ಸ್ ಎಲ್ಲ ಒಳಗೆಲ್ಲ ಕ್ಲೀನ್ ಇದೆ, ಹೊರಗಿದು ಡೋರ್ಸ್ ಎಲ್ಲ ಏನಿದೆ ಅದಕ್ಕೆ ಸ್ವಲ್ಪ ಎಲ್ಲ ಹೀಗೆ ಸ್ಪ್ಲ್ಯಾಟರ್ ಎಲ್ಲ ಆದದೆಲ್ಲ ಇತ್ತು. ಅದನ್ನೆಲ್ಲ ನಮ್ಮ ಹೌಸ್ ಹೆಲ್ಪ್ ಹತ್ರ ಅವರಿಗೆ ಅಂದರೆ ಒಂದೊಂದು ದಿನಕ್ಕೆ ಒಂದೊಂದು ಪೋರ್ಷನನ್ನು ಕ್ಲೀನ್ ಮಾಡಲಿಕ್ಕೆ ಹಾಗೆ ಹೇಳುವಂಥದ್ದು. ಹಾಗೆ ಅವರು ಅದನ್ನು ಕ್ಲೀನ್ ಮಾಡಿದರು. ಹಾಗೆ ಇದು ಮೇಲಿದು ಕಿಚನ್ ಕ್ಲೀನ್ ಇದೆ. ನಮ್ಮ ಈ ಒಂದು ಮೇಲಿದು ಕಿಚನಿದು ಸ್ಲ್ಯಾಬ್ ಏನಿದೆ ನೋಡಿ, ಅದೆಲ್ಲ ಗಜ್ಜಿಲು ಬಿಜ್ಜಿಲಾಗಿತ್ತು. ಅದು ಅಂದರೆ ಇವಾಗ ನಾಳೆದಲ್ಲಿ ಹಬ್ಬ ಕೂಡ ಇದೆ, ಆದರೆ ನಾವು ಈ ಸಲ ಅಂದರೆ ಅಷ್ಟು ಗ್ರ್ಯಾಂಡ್ ಹಬ್ಬ ಏನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಆದರೂ ಕೂಡ ಕೆಲವೊಂದು ವಸ್ತುಗಳು ತಂದಂಥದ್ದು, ಮತ್ತು ಮೇಲೆ ಶೀಟಿದು ಕೆಲಸ ಮಾಡ್ತಾ ಇದ್ರಲ್ಲ, ಹಾಗಾಗಿ ಅವರಿಗೆ ಜ್ಯೂಸ್ ಕೊಡುವಂಥದ್ದು, ನೀರು ಕೊಡುವಂಥ ಎಲ್ಲ ಪಾತ್ರೆನೂ ಇಲ್ಲೇ ಇತ್ತು. ಮತ್ತು ನಾನು ಬೆಳಿಗ್ಗೆ ಹಿಟ್ಟಲ್ಲಿ ಇಡ್ಲಿ ಮಾಡಿ ಇಟ್ಟಿದ್ದೆ, ಮೊನ್ನೆದು ವಿಡಿಯೋದಲ್ಲಿ ತೋರಿಸಿದೆ. ಮೊನ್ನೆದು ವಿಡಿಯೋದಲ್ಲಿ ಹಿಟ್ಟನ್ನು ಕೂಡ ನಾನು ಆ ಇಡ್ಲಿಯನ್ನು ಕೂಡ ನಾನು ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ನನಗೆ ಎಲ್ಲಿಂದ ಎಲ್ಲೆಲ್ಲಿಗೂ ಹೋಗ್ತಾ ಉಂಟು. ಆದ ಇಡ್ಲಿಯನ್ನು ನಾನು ತೆಗೆದು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ಈಗ ಸ್ವಲ್ಪ ಬಿಸಿ ಉಂಟು, ಹಾಗೆ ಬಿಸಿ ಇರುವಾಗಲೇ ಡಿಮೋಲ್ಡ್ ಮಾಡಿದರೆ ಕರೆಕ್ಟಾಗಿ ಬರ್ತದೆ. ಪೂರ್ತಿ ತಣ್ಣಗಾದ ನಂತರ ಆದರೆ ಅದು ಸ್ಟಿಕ್ ಆದ ರೀತಿಯಲ್ಲಿ ಆಗುವಂಥದ್ದು. ಹಾಗೆ ನಾನು ಸ್ವಲ್ಪ ಬಿಸಿ ಇರುವಾಗಲೇ ಉಗುರು ಬೆಚ್ಚ ಅಂತ ಹೇಳ್ತೇವಲ್ಲ, ಹಾಗಿರುವಾಗ ಡಿಮೋಲ್ಡ್ ಮಾಡ್ಕೊಳ್ತೇನೆ. ಇನ್ನು ಇವಾಗ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡುವ ಅಂತ ಹೇಳಿ ಬಂದೆ ನಾನು. ಈ ಒಂದು ಸ್ಲ್ಯಾಬಿಗೆ ಏನೂ ಗೊತ್ತಿಲ್ಲ. ಹೊಸ ಮನೆ ಅಂತ ಹೇಳಿದರೆ ಕೆಲವರು ಹೇಳ್ತಾರೆ ಇರುವೆಗಳು ಬರುವಂಥದ್ದು ಜಾಸ್ತಿ ಅಂತ. ನಮಗೆ ಕೂಡ ಹಾಗೇನೆ ಆಯಿತು. ಇರುವೆದು ಭಾರಿ ಉಪದ್ರ, ತುಂಬ ಅಂದರೆ ತುಂಬ ಉಪದ್ರ. ನನಗೆ ಕೇಕ್ ರೂಮಲ್ಲಿ ಕೂಡ ಹಾಗೆಯೇ ಉಪದ್ರ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತು. ಹಾಗೆ ನಾನು ಮೊನ್ನೆ ಇರುವೆದು ಮದ್ದನ್ನು ಹಾಕಿ ಫುಲ್ ಕಿಚನಿಗೆ ರಾತ್ರಿ ಮಲಗಲಿಕ್ಕೆ ಮುಂಚೆ ಮಧ್ಯದಲ್ಲಿ ಸ್ವಲ್ಪ ಸ್ವೀಟೆಲ್ಲ ಇಟ್ಟು ಎರಡೂ ಸೈಡಿಗೆ ಅಂದರೆ ಅದು ಎಂಟರ್ ಆಗದೇ ಇರುವ ರೀತಿಯಲ್ಲಿ ಎಲ್ಲ ಕಡೆಗೆ ಮದ್ದನ್ನು ಹಾಕಿದ್ದೆ. ಆನಂತರ ಬೆಳಿಗ್ಗೆ ಎದ್ದು ಕ್ಲೀನ್ ಮಾಡಿದೆ. ಆ ನಂತರ ಅಲ್ಲಿಗೆ ಬರ್ತಾ ಇಲ್ಲ ಇವಾಗ ಇರುವೆ, ಎಷ್ಟು ದಿನ ಗೊತ್ತಿಲ್ಲ. ಬಟ್ ಈ ಮೇಲಿದು ಕಿಚನಲ್ಲಿ ತುಂಬ ಇರುವೆ ಬರುವಂಥದ್ದು. ನಾವು ಸಪೋಟ ಹಣ್ಣನ್ನು ತಂದಿಟ್ಟಿದ್ವಿ, ಚಿಕ್ಕು ಉಂಟಲ್ಲ, ಅದು ಚಿಕ್ಕುವನ್ನು ಮರದ ಪುಡಿ ಇರ್ತದೆ ಅಲ್ಲೋ, ಮರದ್ದು ಉಡ್ಡಿದು ಪೌಡರ್, ಆ ರೀತಿಯಲ್ಲಿ ಮಾಡಿ ತಿಂದು ಹಾಕಿತ್ತು. ಹಾಗೆ ಅದು ಟ್ಯಾಲೆಂಟ್ ಅದರದ್ದು ಅಥವಾ ಉಪದ್ರನ ಅಂತ ಹೇಳಲಿಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಅದು ಹೇಗೆ ತಿಂತದೆ ಅಂತಲೇ ಗೊತ್ತಾಗೋದಿಲ್ಲ. ಅದರದ್ದು ಖಾಲಿ ಆ ಸ್ವೀಟ್ನೆಸ್, ಅದರ ಒಂದು ಮಾಯ್ಶ್ಚರನ್ನು ಮಾತ್ರ ತಿಂದು ಉಳಿದ ಹುಡಿಯನ್ನು ಹಾಗೆಯೇ ಹಾಕಿಟ್ಟಿತ್ತು. ಸಿಂಕಿದು ಪೋರ್ಷನ್ ಮಾತ್ರ ಕ್ಲೀನ್ ಮಾಡಲಿಕ್ಕೆ ಬಾಕಿ ಇತ್ತು, ಹಾಗೆ ಅದನ್ನು ಕೂಡ ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಹಸ್ಬೆಂಡ್ ಬಂದರೆ ನನಗೆ ಟೆನ್ಷನ್ ಆಗೋದಿಲ್ಲ, ಯಾಕೆಂದರೆ ಮಗುವನ್ನು ಅವ್ರ ಕೈಯಲ್ಲಿ ಬಿಟ್ಟರೆ ಆಗ್ತದೆ. ಇಲ್ಲಾದರೂ ಕೂಡ ಮಾವ ನೋಡ್ಕೊಳ್ತಾರೆ. ಆದರೆ ಮಾವನಿಗೆ ಹಿಡ್ಕೊಂಡು ಕೂತ್ಕೊಂಡ್ರೆ ಅವನು ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ, ಹಾಗೆ ಒಮ್ಮೆಲೆ ಹಿಂದಕ್ಕೆ ಬಗ್ಗುವಂಥದ್ದು, ತಲೆಯನ್ನು ಹೀಗೆ ಮುಖಕ್ಕೆ ಹೊಡೆಯುವಂಥದ್ದೆಲ್ಲ ಮಾಡ್ತಾನೆ. ಆಗ ಅವರಿಗೆ ಒಮ್ಮೆಲೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಹಸ್ಬೆಂಡ್ ಬಂದಿದ್ದಕ್ಕೆ ಅವ್ರ ಹತ್ರ ಬಿಟ್ಟು ಬಂದಿದ್ದೇನೆ ನಾನು. ಮಕ್ಕಳಿಗೆ ಇಬ್ಬರಿಗೆ ಈಗ ಸುಮ್ಮನೆ ಕೂತ್ಕೊಳ್ಳಿಸ್ಬೇಕಲ್ಲ ಅಂತ ಹೇಳಿ ತಿನ್ನಲಿಕ್ಕೆ ಸ್ವಲ್ಪ ಚಾಕೋಸನ್ನು ಕೂಡ ಹಾಕಿ ಕೊಟ್ಟಿದ್ದೇನೆ. ಮತ್ತು ಪಾತ್ರೆ ಸ್ಟ್ಯಾಂಡ್ ಕೂಡ ಒಣಗಿ ರೆಡಿಯಾಗಿತ್ತು, ಅದನ್ನು ಇವಾಗ ಪಾತ್ರೆನೆಲ್ಲ ಜೋಡಿಸಿಟ್ಕೊಳ್ತಾ ಇದ್ದೇನೆ. ವಿಡಿಯೋ ಕೆಲವರಿಗೆ ಬೋರಿಂಗ್ ಅಂತ ಹೇಳಿ ಅನ್ನಿಸ್ಬೋದು, ಎಲ್ಲರೂ ಮಾಡುವಂಥದ್ದು ಅಂತ ಹೇಳಿ. ಬಟ್ ನನಗೆ ಬೇರೆ ಕಾಂಟೆಂಟ್ ಏನೂ ಕೂಡ ಇಲ್ಲ. ಒಳ್ಳೆಯದು ಕಾಂಟೆಂಟ್ ಇರುವಾಗ ನನಗೆ ಶೂಟ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ ಕೆಲವೊಮ್ಮೆ, ಯಾಕೆಂದರೆ ಕೆಲವೊಮ್ಮೆ ರಿಲೇಟಿವ್ಸ್ ಎಲ್ಲ ಇರ್ತಾರೆ, ಅವರಿಗೆ ಕಿರಿಕಿರಿ ಅನ್ನಿಸ್ತದೆ. ಹಾಗಾಗಿ ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಇನ್ನು ಆದಷ್ಟು ಬೇಗ ವೀಡಿಯೋಸ್ ಹಾಕಬೇಕಂತ ಇದ್ದೇನೆ. ಎಲ್ಲ ಕಡೆ ನೀರು ಹಾಕಿ ಕ್ಲೀನ್ ಮಾಡಿದ್ದೆಲ್ಲ, ಹಾಗಾಗಿ ಇದು ಕೂಡ ಕೆಳಗೆ ಬಿದ್ದುಬಿಟ್ಟಿದೆ, ಸ್ಟಿಕ್ ಮಾಡುವಂಥ ಹುಕ್. ಹಾಗೆ ಇವಾಗ ಸಪ್ರೇಟ್ ಬೇರೆ ಜಾಗದಲ್ಲಿ ನಾನು ಅದನ್ನು ಸ್ಟಿಕ್ ಮಾಡಿದ್ದೇನೆ. ಇವಾಗ ಎಲ್ಲ ರೆಡಿ ಆಯಿತು. ಇವತ್ತು ನಮಗೆ ಮಧ್ಯಾಹ್ನಕ್ಕೆ ಗಂಜಿ ಅಲ್ವ, ಹಾಗೆ ಗಂಜಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಕೊಟ್ಟಿದ್ದೇನೆ. ಹಿಂದಿನ ದಿನದ ಅನ್ನ ಇದ್ದರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಟೇಸ್ಟ್ ಇರ್ತದೆ.
ಮಕ್ಕಳು ತುಂಬ ಉಪದ್ರ ಮಾಡ್ತಾಯಿದ್ರು, ಕಂಟ್ರೋಲೇ ಇರಲಿಲ್ಲ. ಹಾಗಾಗಿ ಮಧ್ಯಾಹ್ನ ಈಗ ಬಿಸಿಲು ಕೂಡ ನಮಗೆ ಇವಾಗ ಮನೆ ಮೇಲೆ ಶೀಟ್ ಹಾಕ್ತಾ ಇರೋದ್ರಿಂದ 1-2 ವಾರದಿಂದ ಟಿ ವಿ ಇಲ್ಲ. ಹಾಗೆ ಮಕ್ಕಳಿಗೆ ಹಿಡಿದು ಕೂತ್ಕೊಳಿಸುವಂಥದ್ದು ತುಂಬ ಕಷ್ಟ. ಅದು ಅಂದರೆ ಸಿಗ್ನಲ್ ಸಿಗೋದಿಲ್ಲ ಅಲ್ಲ ಶೀಟ್ ಹಾಕಿದರೆ. ಹಾಗೆ ನಾವು ಅಂದರೆ ಇನ್ನೂ ಕೂಡ ಅದು ಬೇರೆ ಕಡೆ ವೆಲ್ಡ್ ಎಲ್ಲ ಮಾಡಲಿಕ್ಕಿದೆ, ಹಾಗಾಗಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇವೆ. 2 ವೀಕ್ಸಿಂದ ಮಕ್ಕಳಿಗೆ ಟಿ ವಿ ಇಲ್ಲದೆ ಒಳಗೆ ಕೂತ್ಕೊಳಿಸುವಂಥದ್ದು ತುಂಬ ಕಷ್ಟ. ಹೊರಗೆ ಅಂದರೆ ತುಂಬ ಬಿಸಿಲು, ಆಡಲಿಕ್ಕೆ ಬಿಡಲಿಕ್ಕೆ ಸಾಗೋದಿಲ್ಲ. ಹಾಗೆ ನಾನು ನನ್ನ ಮೊಬೈಲ್ ಸ್ಟ್ಯಾಂಡಲ್ಲಿ ಮೊಬೈಲನ್ನು ಇಟ್ಟು ಕಾರ್ಟೂನನ್ನು ಹಾಕಿಕೊಟ್ಟಿದ್ದೇನೆ. ಕಾರ್ಟೂನ್ ಹಾಕಿದರೆ ಇಬ್ಬರು ಕೂಡ ನಿಜವಾದ ಅಣ್ಣ ತಮ್ಮ ಹತ್ತಿರ ಕೂತ್ಕೊಂಡು ಚೆಂದ ಮಾಡಿ ನೋಡ್ತಾರೆ. ಅದೇ ಸ್ವಲ್ಪ ನೆಟ್ವರ್ಕ್ ಏನಾದರೂ ಇಶ್ಯೂ ಆಯಿತು, ಸ್ವಲ್ಪ ಬಫರಿಂಗ್ ಆಗಲಿಕ್ಕೆ ತಿರುಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಅಲ್ಲಿಯೇ ಪೆಟ್ಟು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಚೆ ಈಚೆ. ಹಾಗಾಗಿ ಅದು ಕರೆಕ್ಟಾಗಿ ಪ್ಲೇ ಆಗ್ತಾ ಇರುವ ತನಕ ಮಾತ್ರ ಇವರು ಅಣ್ಣ ತಮ್ಮ. ಮತ್ತೆ ನೋಡಿದರೆ ಇವರಿಬ್ಬರದು ಎನಿಮಿಟಿ ಎಷ್ಟಿರ್ತದೆ ಅಂತ ಹೇಳಿದರೆ ತಲೆದು ಕೂದಲು ಹಿಡಿದೆಲ್ಲ ಹೊಡೆದಾಡಿಬಿಡ್ತಾರೆ. ಹಾಗೆ ಮಾವನಿಗೆ ಹೇಳಿದ್ದೆ ಜೊತೆಗೆ ಕೂತ್ಕೊಳ್ಳಿಕ್ಕೆ, ಮಾವ ಕೂಡ ಕೂತ್ಕೊಂಡಿದ್ದಾರೆ. ಹಾಗೆ ಮಾವ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಆಯಿತಾ, ಹೀಗೆ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆಲ್ಲ. ನನಗೆ ಜಾಸ್ತಿ ಕೇಕೆಲ್ಲ ಇದ್ದರೂ ಕೂಡ ಮಾವನ ಹತ್ರನೇ ಹೇಳುವಂಥದ್ದು, ನಾನು ಸ್ವಲ್ಪ ಮಕ್ಕಳನ್ನು ನೋಡ್ಕೊಳ್ಳಿ ಅಂತ. ಆಗ ಅವ್ರು ನೋಡ್ಕೊಳ್ತಾರೆ, ನನ್ನ ಕೆಲಸವನ್ನು ಮಾಡ್ತಾ ಇರ್ತೇನೆ. ಹಾಗೆ ಇವಾಗ ರಿಲೇಟಿವ್ಸ್ ಬಂದಿದ್ದಾರೆ. ನನ್ನ ಮಗುವಿಗೆ ಸ್ವಲ್ಪ ಅದನ್ನು ಪ್ಯೂರಿಯನ್ನು ಮಾಡಿ ತಿನ್ನಿಸಲಿಕ್ಕೆ ನೋಡಿದೆ, ಬಟರೆಲ್ಲ ಹಾಕಿ. ಆದರೆ ಅವನಿಗೆ ಇಂಟ್ರೆಸ್ಟ್ ಇರಲಿಲ್ಲ, ತಿನ್ನಲಿಲ್ಲ. ಹಾಗೆ ನಾನು ಅವನಿಗೆ ಫೋರ್ಸ್ ಫೀಡ್ ಮಾಡಲಿಲ್ಲ, ಎಷ್ಟು ಬೇಕಷ್ಟು ಕೊಟ್ಟು ಬೇಡ ಅಂತ ಹೇಳ್ತಾ ಇದ್ದ. ಹಾಗೆ ಒಂದು 4-5 ಸ್ಪೂನ್ ಕೂಡ ತಿನ್ನಲಿಲ್ಲ ಅವನು. 1-2 ಸ್ಪೂನ್ ತಿನ್ನುವಾಗ ಬೇಡ ಹೇಳಿದ. ಆದರೆ ಫೋರ್ಸ್ ಮಾಡದೆ ಅವನಿಗೆ ಕರ್ಕೊಂಡೋಗಿ ಫೀಡ್ ಕೊಟ್ಟು ಮಲಗಿಸಿದ್ದೇನೆ. ಮತ್ತು ನಾನು ಆಗ ಹೇಳಿದ ಹಾಗೆಯೇ ಮಕ್ಕಳು ಅವರು ತಂದ ತಿಂಡಿ ನೋಡಿ ಮಂಗಾದರು. ಹಾಗೆ ಪಾಸ್ತಾವನ್ನು ನಾನೇ ತಿಂತಾಯಿದ್ದೇನೆ. ತುಂಬ ಚೆನ್ನಾಗಿತ್ತು ಆಯಿತಾ, ಟೇಸ್ಟ್ ಇತ್ತು ಪಾಸ್ತಾ. ನನಗೆ ಸ್ವಲ್ಪ ಪೆಪ್ಪರನ್ನು ಹಾಕಿ ತಿಂದೆ, ಯಾಕಂದರೆ ಜಾಸ್ತಿ ಪೆಪ್ಪರ್ ಹಾಕಿದರೆ ಮಕ್ಕಳಿಗೆ ಗಂಟ್ಲ ಹತ್ರ ಸ್ವಲ್ಪ ಉರಿ ಆದ ಹಾಗೆ ಆಗ್ತದೆ, ತಿನ್ನೋದಿಲ್ಲ. ಹಾಗೆ ನನಗೆ ಸ್ವಲ್ಪ ಪೆಪ್ಪರನ್ನು ಹಾಕಿ ಬಿಸಿ ಮಾಡಿ ನಾನು ತಿಂದಿದ್ದೇನೆ. ನಾನು ಊಟ ಮಾಡುವಾಗ 2-2:30 ಆಗಿತ್ತು. ಅವರು ರಿಲೇಟಿವ್ಸ್ ಬಂದವರೆಲ್ಲ ಊಟ ಎಲ್ಲ ಮಾಡಿ ಮಲಗಿದ್ದಾರೆ. ಈಗ ನಮ್ಮ ಸೈಡಿದು ಇವತ್ತು ಶೀಟಿದ್ದು ಲಾಸ್ಟ್ ಕೆಲಸ. ಹಾಗೆ ಸೈಡಿಗೆ ಶೀಟ್ಸನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ಮೇಲೆ ಗ್ಯಾಪ್ ಇತ್ತಲ್ಲ ಅಲ್ಲಿ. ಹಾಗೆ ನಾನು ಅನ್ನ ಮಧ್ಯಾಹ್ನಕ್ಕೆ ನಮಗೆ ಅದೇ ನೆನ್ನೆದೇ ಇತ್ತಲ್ಲ, ಹಾಗೆ ಇವತ್ತಿಗೆ ಸಂಜೆಗೆ ಇನ್ನೂ ಮಾಡಬೇಕು. ಹಾಗೆ ಅಕ್ಕಿಯನ್ನು ಹಾಕಲಿಕ್ಕೆ ಅಂತ ಹೇಳಿ ಬೆಂಕಿ ಮಾಡಿ ನೀರನ್ನು ಇಟ್ಟಿದ್ದೇನೆ ಅನ್ನಕ್ಕೆ. ಮತ್ತು ನಾನು ಇಲ್ಲಿ ಏನೆಲ್ಲ ಸ್ವಲ್ಪ ಉಳಿದಿದೆ ಅದೆಲ್ಲ ಅವರಿಗೆ ಹೇಳ್ತಾ ಇದ್ದೆ. ಏಕೆಂದರೆ ನಾವು ನೋಡಿ ಮಾಡಲಿಕ್ಕೆ ಹೇಳಿದರೆ ಮಾತ್ರ. ಇವಾಗ ನಾವಂದರೆ ನೆಟ್ ಕಟ್ಟಿದ ಸರಿಗೆ ಎಲ್ಲ ಅಲ್ಲೆಲ್ಲಿ ಇತ್ತು ಅದನ್ನೆಲ್ಲ ಕಟ್ ಮಾಡಿ ಕೆಳಗೆ ಹಾಕಿ ಹೇಳಿದೆ. ಯಾಕೆಂದರೆ ಅವರು ಬಿಟ್ಟು ಹೋದ ನಂತರ ನಮಗೆ ಅದು ನೆನಪು ಕೂಡ ಆಗೋದಿಲ್ಲ, ಮತ್ತು ಮೇಲೆ ಹತ್ತಿ ಮಾಡಲಿಕ್ಕೆ ನಮಗೆ ಸಾಗೋದಿಲ್ಲ. ಹಾಗೆ ಅವ್ರ ಹತ್ರನೇ ಹೇಳ್ತಾ ಇದ್ದೆ ಏನೆಲ್ಲ ಬಾಕಿ ಇದೆ ಕೆಲಸ ಅದೆಲ್ಲ. ಆ್ಯಕ್ಚುಲಿ ಕೆಲಸ ಬೇಗನೆ ಆಗಬೇಕಿತ್ತು, 1 to 2 ವೀಕ್ಸಲ್ಲಿ ಆಗಬೇಕಿತ್ತು. ನಮ್ಮದು ಆಲ್ಮೋಸ್ಟ್ 3 ವೀಕ್ಸ 4 ವೀಕ್ಸನ್ನು ಆ ರೀತಿಯಲ್ಲಿ ಆಯಿತು. ಯಾಕೆಂದರೆ ಅವ್ರು ಕಂಟಿನ್ಯೂಸ್ ಆಗಿ ಬರ್ತಾನೆ ಇರಲಿಲ್ಲ. 2 ದಿನ ಬಂದರೆ ಪುನಃ 4 ದಿನ ಬರ್ತಾ ಇರಲಿಲ್ಲ. ಆ ರೀತಿಯಲ್ಲಿ ಆಗಿ ಒಂದು ರೀತಿಯಲ್ಲಿ ಸತಾಯಿಸಿ ಕೆಲಸ ಮಾಡಿ ಕೊಟ್ಟರು ಲಾಸ್ಟಿಗೆ. ಹಾಗಾಗಿ ನಾನು ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ, ಮತ್ತು ನಂಬರ್ ಕೂಡ ಯಾರು ಕೇಳಬೇಡಿ ಇರಲಿ ಅವರು ಅಂತ ಹೇಳಿ ನಾನು ರೆಕಮೆಂಡ್ ಮಾಡೋದಿಲ್ಲ. ಯಾಕೆಂತ ಹೇಳಿದರೆ ಕೆಲಸದ ಮೇಲೆ ತುಂಬ ಶ್ರದ್ಧೆ ಇದ್ದು ತುಂಬ ಇಂಟ್ರೆಸ್ಟಲ್ಲಿ ಕೆಲಸ ಮಾಡ್ತಾರೆ. ಆದರೆ ನಂಬರ್ ಕೂಡ ಕೊಡ್ಬೋದು, ಹೇಳ್ಬೋದು ಅವರ ಡೀಟೇಲ್ಸ್. ಬಟ್ ಇವರಿಗೆ ಅಷ್ಟು ಇಂಟ್ರೆಸ್ಟೇ ಇಲ್ಲ. ಎಲ್ಲ ಕಡೆ ಹೋಗಿ ಮುಟ್ಟಿ ಬಂದು ಇವತ್ತು ಬರ್ತೇನೆ ನಾಳೆ ಬರ್ತೇನೆ ಅಂತ ಹೇಳುವಂಥದ್ದು, ಫೋನ್ ಮಾಡಿದರೆ ಫೋನ್ ತೆಗೆಯದೇ ಇರುವಂಥದ್ದು, ಇಂಥದ್ದೆಲ್ಲ ತುಂಬ ಉಪದ್ರ ಇತ್ತು. ಹಾಗಾಗಿ ನಾನು ಯಾರಿಗೆ ಕೂಡ ರೆಕಮೆಂಡ್ ಮಾಡೋದಿಲ್ಲ ಆಯಿತಾ. ಮತ್ತು ಯಾರಂತ ಕೂಡ ಹೇಳೋದಿಲ್ಲ, ಆಗ ಉಪದ್ರನೇ ಇಲ್ಲಲ್ಲ ಯಾರಿಗೆ ಸಹ. ಹಾಗಾಗಿ ನಮ್ಮಿಂದಾಗಿ ಒಬ್ಬರ ಬಿಸ್ನೆಸ್ ಹಾಳಾಗಬಾರ್ದು. ಹಾಗಾಗಿ ಕೆಲವ್ರು ಕೇಳ್ತಾ ಇದ್ರು ಇಲ್ಲಿಯವರು ಅಂತ ಹೇಳಿ, ಹಾಗಾಗಿ ನಾನು ಹೇಳೋದಿಲ್ಲ. ಯಾಕೆಂದರೆ ನಿಮಗೆ ಬೇಡ ಆಯಿತಾ, ಬೇರೆ ಯಾರಾದರೂ ನೋಡ್ತೀರಾದರೂ ನೋಡ್ಕೊಳ್ಳಿ. ಹಾಗೂ ಹೀಗೂ ಅಂತ ಹೇಳಿ ನಮ್ಮ ಕೆಲಸ ಹತ್ರ 1 ಮಂತ್ ಆಗುವಾಗ, ಅಂದರೆ 3 ವೀಕ್ಸ್ ಪ್ರಾಬಬ್ಲಿ 3 ವೀಕ್ಸ್ ಅಂತ ಹೇಳಿ ಅಂದ್ಕೊಳ್ತೇನೆ, ಅಷ್ಟಾಗುವಾಗ ಮುಗ್ದಂಥದ್ದು. 1 ವೀಕಲ್ಲಿ ಕರೆಕ್ಟಾಗಿ ಒಂದೇ ಕಡೆ ಕೆಲಸ ಮಾಡಿದರೆ 1 ವೀಕಲ್ಲಿ ಮುಗಿಸ್ಬೋದು. ಯಾಕೆಂದರೆ ನಾವು ಮೆಟೀರಿಯಲ್ ಪ್ರತಿಯೊಂದನ್ನು ರೆಡಿ ಇಟ್ಟಿದ್ವಿ, ಜನ್ರೇಟ್ರ್ ಕೂಡ ತಂದಿಟ್ಟಿದ್ವಿ. ನಾವು ಜನ್ರೇಟ್ರ್ ತಂದಿಟ್ಟು ನಮಗೆ ಜನ್ರೇಟ್ರಿದ ಎಕ್ಸ್ಟ್ರಾನೇ ಬಾಡಿಗೆ ಕೊಡಲಿಕ್ಕೆ ಬಂತು. ಯೂಸ್ ಮಾಡಿದ ದಿನದ್ದು ಕೂಡ ಕೊಡಬೇಕು, ಮಾಡದ ದಿನದ್ದು ಕೂಡ ಕೊಡಬೇಕಲ್ವ. ಹಾಗೆ ನಮಗೇ ಕಾಸ್ಟ್ ಜಾಸ್ತಿ ಬಿದ್ದ ಹಾಗಾಗಿ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ ಆಯಿತಾ. ಇಲ್ಲಿ ಒಂದು ಕಾಗೆ ಬಂದು ಗೂಡು ಕಟ್ಟಲಿಕ್ಕೆ ಅದು ಕಟ್ಟೋದಿಲ್ಲಲ್ಲ, ಅದು ಇಂಥದ್ದು ಬೇಕಿತ್ತು. ಅದಕ್ಕೆ ಮೊಡಲಲ್ಲಿ ಹುಡುಕ್ತಾ ಇತ್ತು ಗರಿ ಹತ್ರ. ಹಾಗೆ ನಾನು ಜಸ್ಟ್ ಶೂಟ್ ಮಾಡುವಂತ ಇದ್ದೆ, ಮತ್ತೆ ಕೆಳಗೆ ನಮ್ಮನೆಯವರು ಓಡಿಸಿಬಿಟ್ರು ಅದನ್ನು. ಕಾಗೆ ಮಾತ್ರ ನೋಡಲಿಕ್ಕೆ ಚೆನ್ನಾಗಿತ್ತು, ಸಿಲ್ಕಿ ಆಗಿತ್ತು. ಹಾಗೆ ನಾನು ಜಸ್ಟ್ ಶೂಟ್ ಮಾಡಿದೆ ಆಯಿತಾ.
ಇವಾಗ ಲಾಸ್ಟ್ ಫೈನಲ್ ಟಚ್ ಅಲ್ಲಿದೊಂದು ಶೀಟ್ ಕಟ್ ಮಾಡಿದರೆ ಪೂರ್ತಿ ಆಯಿತು, ಕಂಪ್ಲೀಟ್ ಆಯಿತು ಕೆಲಸ. ಇನ್ನು ಮಳೆಗಾಲದಲ್ಲಿ ಅಷ್ಟೊಂದು ನೀರು ಬೀಳ್ತದೆ ಮತ್ತು ಅಲ್ಲಿ ಜಾರ್ತದೆ ಅಂತ ಹೇಳಿ ಟೆನ್ಷನ್ ಮಾಡಬೇಕಂತ ಇಲ್ಲ. ಹಾಗೆ ನಾನು ಸಂಜೆ ಆಗುವಾಗ, ರಾತ್ರಿ ಆಗುವಾಗ ಮಗುವಿಗೆ ಒಂದು ಫ್ರಾಕ್ ಹಾಕಿಸಿದ್ದೆ ನೋಡಲಿಕ್ಕೆ. ನನಗೆ ಹೆಣ್ಣು ಮಕ್ಕಳಿಲ್ಲಲ್ಲ, ಹಾಗೆ ಜಸ್ಟ್ ಒಂದು ಹಾಕಿ ನೋಡುವ ಅಂತ ಹೇಳಿ. ನಾನು ಸಿಯೋನ್ನ ಟೈಮಲ್ಲಿ ಕೂಡ ತಂದಿದ್ದೆ ಒಂದು ಫ್ರಾಕನ್ನು, ಅದನ್ನು ಡೇಲನ್ಗೆ ಕೂಡ ಹಾಕ್ತಾ ಇದ್ದೆ. ಪಿಂಕ್ ಕಲರ್ದು ಅವನೊಂದು ಹಾಕ್ತಾನೆ ಅಲ್ವ ಬನಿಯನ್ ರೀತಿಯಲ್ಲಿ, ಅದು ಆ್ಯಕ್ಚುಲಿ ಹೆಣ್ಣು ಮಕ್ಕಳ ಫ್ರಾಕ್, ಚಿಕ್ಕ ಮಕ್ಕಳದು. ಇದು ಕೂಡ ಅಣ್ಣನ ಮಗಳದ್ದು ಫ್ರಾಕ್. ಇದನ್ನು ಮೊನ್ನೆ ಅವರು ಡೇಲನ್ ಅಲ್ಲಿ ಹೋದಾಗ ಅವರಿಗೆ ಹಾಕಿ ಕಳಿಸಿದ್ರು, ಬಟ್ಟೆ ಇರಲಿಲ್ಲ ಬೇರೆ. ಹಾಗೆ ನಾನು ಜಸ್ಟ್ ಒಂದು ಕ್ಲಿಪ್ಪಿಂಗ್ ತಗೊಂಡು ಹೇಗೆ ಕಾಣ್ತಾ ಇದ್ದಾನೆ ನನ್ನ ಮಗ ಅಂತ ಹೇಳಿ. ಆಯಿತಾ, ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.